ಅಮೂಲ್ಯವಾದಂಥ ಸ್ವತ್ತು. ಕೆಂಗೇರಿ ಬಳಿ ಇರ್ತಕ್ಕಂಥ ಬಾಲಗಂಗಾಧರ ಸ್ವಾಮೀಜಿ BGS ಮೆಡಿಕಲ್ ಕಾಲೇಜು BGS ಆಸ್ಪತ್ರೆ ಏನಿದೆ ಅದಕ್ಕೆ ಸೇರ್ಕೊಂಡಾಗಿರ್ತಕ್ಕಂಥ ಈ ಜಾಗ ಇವತ್ತು ಪ್ರತಿ ಎಕರೆಗೆ 16 ಕೋಟಿ ರೂಪಾಯಿಗಳಷ್ಟು ಬೆಲೆ ಬಾಳುವಂಥ ಈ ಸಂದರ್ಭದಲ್ಲಿ ಇದರ ಮೇಲೆ ಕಣ್ಣು ಬಿಟ್ಟಂಥ ಮಾಗಡಿ ಕ್ಷೇತ್ರದ ಶಾಸಕ ಬಾಲಕೃಷ್ಣ ಅವರು ತಮ್ಮ ಬೇನಾಮಿ KN ಸುರೇಂದ್ರ ಅಂತ ಹೇಳಿ ವಿಜಯನಗರದ ಸರ್ವಿಸ್ ರಸ್ತೆಯಲ್ಲಿ KNS ಬಿಲ್ಡರ್ಸ್ ಅಂತ KNS ರೆಸಿಡೆನ್ಸಿ ಅಂತ ಕಚೇರಿಯನ್ನು ಇಟ್ಕೊಂಡಿರ್ತಕ್ಕಂಥ ಅವರ ಹೆಸರಿನಲ್ಲಿ ಇದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ದೊಡ್ಡ ಮಟ್ಟಕ್ಕೆ ಭ್ರಷ್ಟಾಚಾರ ಮಾಡಿ ಆ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ಲ್ಯಾಂಡ್ ರೆವಿನ್ಯೂ ಲ್ಯಾಂಡ್ ರೆಕಾರ್ಡ್ಸ್ ಡಿಪಾರ್ಟ್ಮೆಂಟ್ ಭೂ ದಾಖಲೆಗಳ ಇಲಾಖೆಯ DDL ಡೆಪ್ಯೂಟಿ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸು ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸು ಇವರುಗಳ ಮೇಲೆ ಪ್ರಭಾವ ಬೀರಿ ಮತ್ತು ವಿಶೇಷ ತಹಸೀಲ್ದಾರರು ಮತ್ತು ತಹಸೀಲ್ದಾರ್ಗಳ ಮೇಲೆ ಪ್ರಭಾವ ಬೀರಿ ಪ್ಯಾಕೇಜ್ ರೀತಿಯಲ್ಲಿ ಮಾತಾಡಿ ಕನಿಷ್ಠ 1 ಎಕರೆಗೆ 1.5 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣವನ್ನು ನಿಗದಿ ಮಾಡಿ ಲಂಚ ರೂಪದಲ್ಲಿ ಪಡೆದು ಇವತ್ತು ಈ ಒಂದು 1600 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂಥ ಈ ಒಂದು ಸರ್ಕಾರಿ ಸ್ವತ್ತನ್ನು ಒಂದು 37 ಎಕರೆ 20 ಗುಂಟೆ ಸರ್ಕಾರಿ ಸ್ವತ್ತನ್ನು ಒಬ್ಬ ಸರ್ಕಾರಿ ನೆಲೆಗಳನ್ನು ಪಾಲು ಮಾಡೋದ್ರಲ್ಲಿ ಈಗಾಗಲೇ ಯಶಸ್ವಿಯಾಗಿದ್ದಾರೆ. ಇದಕ್ಕೆ ಈಗಾಗಲೇ ಕಾನೂನು ಬಾಹಿರವಾಗಿ ಸರ್ಕಾರದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಇವತ್ತು ಕಂದಾಯ ಇಲಾಖೆಯ ಪ್ರಮುಖರಿಂದ ಸೇಲ್ ಪರ್ಮಿಷನನ್ನು ತಗೊಳ್ಳೋದ್ರಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಇನ್ನೂ 16 ಸೇಲ್ ಪರ್ಮಿಷನ್ಗೆ ಈಗ ರಾಜೇಂದ್ರ ಕುಮಾರ್ ಕಟಾರಿ ಅವರ ಮುಂದೆ ಇದೆ. ಅವ್ರಿಗೂ ಕೂಡ ನಾನು ಮನವಿ ಪತ್ರವನ್ನು ಸಲ್ಲಿಸಿದ್ದೇನೆ. ಒಂದು ಕೋಡಿ ಮಾಡೋದಕ್ಕೆ ಕನಿಷ್ಠ 7-8 ವರ್ಷಗಳ ಕಾಲ ಸಾಮಾನ್ಯ ಜನರನ್ನು ಅಲ್ದಾಡಿಸುವಂಥ ಈ ಕಂದಾಯ ಇಲಾಖೆ ಅಧಿಕಾರಿಗಳು, ವಿಶೇಷವಾಗಿ ಭೂ ದಾಖಲೆಗಳ ಇಲಾಖೆ ಅಧಿಕಾರಿಗಳು ಕೇವಲ 15 ದಿನದೊಳಗಾಗಿ ರಾತ್ರೋರಾತ್ರಿ ಈ ಒಂದು ಸತ್ಗೆ ಕೋಡಿ ಮಾಡಿಕೊಂಡು ರಿಜಿಸ್ಟ್ರೇಷನ್ಗೆ ಅವಕಾಶ ಮಾಡಿಕೊಟ್ಟಿರೋದರಲ್ಲೇ ಇದರಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಎಷ್ಟು ದೊಡ್ಡ ಮಟ್ಟದಿದೆ ಅಂತ ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ದೂರನ್ನು ಕೊಟ್ಟಿದ್ದೇನೆ. ಲೋಕಾಯುಕ್ತರಿಗೆ, ADGP ಪೊಲೀಸ್ ಅಪರ ಪೊಲೀಸ್ ಮಹಾನಿರ್ದೇಶಕರಿಗೆ ಮತ್ತು SP ಅವರಿಗೆ, ಪೊಲೀಸ್ ಅಧೀಕ್ಷಕರಿಗೆ ಮತ್ತು IGP ಅವರಿಗೆ ದಾಖಲೆಗಳ ಸಹಿತ ದೂರನ್ನು ಕೊಟ್ಟಿದ್ದೇನೆ. ಇವರ ಎಲ್ಲ ಈ ಒಂದು ವಿಶೇಷತಃ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ರಜನಿಕಾಂತ್ ಅವರು, ಹಾಗೆ DDLR ADLRಗಳು ಮತ್ತು ತಹಸೀಲ್ದಾರ್ಗಳಾಗಿರ್ತಕ್ಕಂಥ ದಿನೇಶ್ ಅವರು, ಹಾಗೆ ಗುರುರಾಜ್ ಅವರು, ರಾಮ್ ಲಕ್ಷ್ಮಣ್ ಅವರು ಸೇರಿದಾಗೆ 11 ಮಂದಿ ಭ್ರಷ್ಟರ ವಿರುದ್ಧ ನಾನು ಇವತ್ತು ಭ್ರಷ್ಟಾಚಾರ, ವಂಚನೆ, ನಕಲಿ ದಾಖಲೆ ತಯಾರಿಕೆ, ಅಧಿಕಾರ ದುರುಪಯೋಗ ಮತ್ತು ಸರ್ಕಾರಿ ಭೂಕ ಬಳಕೆಗೆ ಸಂಚು ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ.